ಹಾಯ್ ನಮಸ್ಕಾರ ವೆಲ್ಕಮ್ ಟು ಫ್ಯಾಸಿನೇಟ್ ಗಾರ್ಡನರ್. ನಾನು ಕುಸುಮ. ಇವತ್ತಿನ ವಿಡಿಯೋದ್ರಲ್ಲಿ ನನ್ನ ಟೆರೆಸ್ ಗಾರ್ಡನಲ್ಲಿ ಬೆಳೆಸಿರೋ ಗುಂಡು ಮಲ್ಲಿಗೆ ಗಿಡದಿಂದ ಗುಂಡು ಮಲ್ಲಿಗೆ ಹಾರ್ವೆಸ್ಟ್ ನೀವು ಈ ವಿಡಿಯೋದ್ರಲ್ಲಿ ನೋಡ್ಬೋದು. ರೂಟ್ ಬೌಂಡ್ ಆಗಿದ್ದ ಗುಂಡು ಮಲ್ಲಿಗೆ ಗಿಡನ ನಾನು ಕಿಚನ್ ವೇಸ್ಟ್ ಕಂಪೋಸ್ಟಲ್ಲಿ ಹೆಂಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡಿ. ಗುಂಡು ಮಲ್ಲಿಗೆ ಗಿಡನ ಟ್ರಾನ್ಸ್ಪ್ಲಾಂಟ್ ಮಾಡೋಗೆ ಎಲ್ಲ ಎಲೆಗಳನ್ನೂ ನಾನು ತೆಗೆದ್ಬಿಟ್ಟಿದ್ದೆ. ಇವಾಗ ಗಿಡದಲ್ಲಿ ತುಂಬಾ ಚೆನ್ನಾಗಿ ಚಿಗುರು ಬಂದಿದೆ, ಜೊತೆಗೆ ತುಂಬ ಮೊಗ್ಗುಗಳು ಬಿಟ್ಟಿದೆ. ಗುಂಡು ಮಲ್ಲಿಗೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಅದ್ರ ಸೀಸನಲ್ಲಿ ಅಂತೂ ತುಂಬಾ ಹೂಗಳನ್ನ ಬಿಡುತ್ತೆ. ಸೀಸನ್ ಇಲ್ದಿರೋ ಟೈಮಲ್ಲಿ ತುಂಬ ಎಲೆಗಳನ್ನ ಬಿಟ್ಟಿರುತ್ತೆ. ಆದ್ದರಿಂದ ನಾವು ವರ್ಷಕ್ಕೊಂದು ಸತಿಯನ್ನು ಗುಂಡು ಮಲ್ಲಿಗೆ ಗಿಡನ ರೀಪಾಟ್ ಮಾಡಬೇಕು. ಗುಂಡು ಮಲ್ಲಿಗೆ ಗಿಡದ್ರಲ್ಲಿ ಏನಾಗುತ್ತೆ ಅಂದರೆ ಅದು ತುಂಬಾ ಚೆನ್ನಾಗಿ ಬೆಳೆಯೋದ್ರಿಂದ ಬೇಗನೆ ರೂಟ್ ಬೌಂಡ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಾವು ವರ್ಷಕ್ಕೊಂದು ಸತಿಯನ್ನು ನಾವು ರೀಪಾಟ್ ಮಾಡೋದ್ರಿಂದ ಗಿಡಕ್ಕೆ ತುಂಬಾ ಚೆನ್ನಾಗಿ ಬೆಳೆಯೋದಕ್ಕೆ ಒಂದು ಸ್ವಲ್ಪ ಜಾಗ ಸಿಕ್ಕಿರುತ್ತೆ. ನಾನು ಆ ವಿಡಿಯೋದ್ರಲ್ಲೂ ತೋರಿಸಿದ್ದೆ. ನನ್ನ ಗುಂಡು ಮಲ್ಲಿಗೆ ಗಿಡ ನನ್ನ ಟೆರೆಸ್ ಗಾರ್ಡನಲ್ಲಿ ತುಂಬಾ ರೂಟ್ ಬೌಂಡ್ ಆಗಿತ್ತು. ಸ್ವಲ್ಪ ಕೂಡ ಜಾಗ ಇಲ್ದಿರೋ ಹಂಗೆ ಬೆಳೆದಿರುತ್ತೆ. ನಾವು ಸೀಸನ್ ಅಂದರೆ ಅದು ಬಿಸಿಲು ಕಾಲ ಬರೋಕ್ಕಿಂತ ಮುಂಚೆನೇ ನಾವು ರೀಪಾಟ್ ಮಾಡಿ ರೆಡಿಯಾಗಿಟ್ಟರೆ ಸೀಸನ್ ಟೈಮ್ಗೆಲ್ಲನೂ ಗುಂಡು ಮಲ್ಲಿಗೆ ಬರೋಕ್ಕೆ ಶುರುವಾಗಿರುತ್ತೆ. ಮಲ್ಲಿಗೆ ಗಿಡದ್ರಲ್ಲಿ ತುಂಬಾ ಡಿಫ್ರೆಂಟ್ ವೆರೈಟಿ ಮಲ್ಲಿಗೆ ಗಿಡಗಳು ಸಿಕ್ಕುತ್ತೆ. ನನ್ನ ಟೆರೆಸ್ ಗಾರ್ಡನಲ್ಲಿ ನಾನು ಬೆಳೆಸ್ತಾ ಇರೋದು ಗುಂಡು ಮಲ್ಲಿಗೆ ಗಿಡ. ಗುಂಡು ಮಲ್ಲಿಗೆ ಗಿಡಗಳಲ್ಲಿ ಹೂಗಳು ಚೆನ್ನಾಗಿ ಬರಬೇಕು ಅಂದರೆ ಗಿಡಕ್ಕೆ ಡೈರೆಕ್ಟಾಗಿ 6 ಅವರ್ ಬಿಸಿಲು ಬೇಕಾಗುತ್ತೆ. ಗುಂಡು ಮಲ್ಲಿಗೆ ಗಿಡಗಳಿಗೆ ಬಿಸಿಲು ಇಷ್ಟಪಡೋ ಅಂಥ ಗಿಡಗಳಾಗಿರೋದ್ರಿಂದ ನಾವು ಬಿಸಿಲು ಜಾಸ್ತಿ ಇರೋ ಕಡೆ ನಮ್ಮ ಟೆರೆಸ್ ಗಾರ್ಡನಲ್ಲಿ ಇಟ್ಟರೆ ಅದು ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೂಗಳು ಜಾಸ್ತಿ ಬಿಡುತ್ತೆ. ಅದರಿಂದ ನಿಮ್ಮ ಟೆರೆಸ್ ಗಾರ್ಡನಲ್ಲಿ ಎಲ್ಲಿ ಬಿಸಿಲು ಜಾಸ್ತಿ ಬೀಳುತ್ತೋ ಅಂಥ ಜಾಗದಲ್ಲಿ ಈ ಗಿಡಗಳನ್ನ ಇಡಿ. ಗುಂಡು ಮಲ್ಲಿಗೆ ಗಿಡಗಳಿಗೆ ಡೈಲಿ ನೀರು ಹಾಕಲೇಬೇಕು. ನಾವು ನೀರು ಹೆಂಗೆ ಹಾಕಬೇಕು ಅಂದರೆ ಯಾವುದೇ ಗಿಡಕ್ಕಾಗಲಿ ನೀರು ಹಾಕಿರೋಗೆ ಪಾಟಲ್ಲೇ ನೀರು ನಿಲ್ಲಬಾರ್ದು. ಯಾವಾಗೂ ನಾವು ನೀರು ಹಾಕಿದ ತಕ್ಷಣ ಡ್ರೈನೇಜ್ ಹೋಲಿಂದ ಫ್ಲೋ ಆಗಿಬಿಡಬೇಕು ನೀರು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಬೇರೆಲ್ಲ ಕೊಳೆಯೋಕ್ಕೆ ಶುರುವಾಗ್ಬಿಡುತ್ತೆ. ಆವಾಗ ಗಿಡ ಬದುಕೋದೇ ಇಲ್ಲ. ಅದರಿಂದ ನಾವು ಸ್ವಲ್ಪ ನೀರು ನೋಡ್ಕೊಂಡು ಹಾಕಬೇಕು. ಯಾಕಂದರೆ ನಾವು ಈ ಗುಂಡು ಮಲ್ಲಿಗೆ ಗಿಡನ ನಾವು ಬಿಸಿಲಲ್ಲೇ ಇಡೋದ್ರಿಂದ ನೀರು ಕರೆಕ್ಟಾಗೆ ಹಾಕಲೇಬೇಕು. ಇಲ್ಲ ಅಂದರೆ ಗಿಡ ಬಾಡೋಗ್ಬಿಡುತ್ತೆ. ಗುಂಡು ಮಲ್ಲಿಗೆ ಗಿಡ ಹೂ ಕಡಿಮೆ ಬಿಡ್ತಾ ಇದೆ ಮತ್ತು ಎಲೆಗಳು ಎಲ್ಲೋ ಆಗಿ ಟರ್ನ್ ಆಗ್ತಾ ಇದೆ ಅಂದರೆ ಇಲ್ಲ ಎಲೆ ಉದುರೋಗ್ತಾ ಇದೆ ಅಂದರೆ ಅದಕ್ಕೆ ಮೇನ್ ರೀಸನ್ನು ನಾವು ಕರೆಕ್ಟಾಗಿ ನೀರು ಹಾಕಿರಲ್ಲ. ಇಲ್ಲ ಅಂದರೆ ಗಿಡಕ್ಕೆ ಕರೆಕ್ಟಾಗಿ 6 ಅವರ್ ಡೈರೆಕ್ಟ್ ಬಿಸಿಲು ಬೀಳ್ತಾ ಇರಲ್ಲ ಅಂತಲೇ ಇರುತ್ತೆ. ಇದರಲ್ಲಿ ಎರಡರಲ್ಲಿ ಒಂದು ರೀಸನ್ಗೆ ಗಿಡ ಹಂಗಾಗಿರುತ್ತೆ. ಆವಾಗ ನಾವು ಚೆಕ್ ಮಾಡ್ಕೊಬೇಕು ಬಿಸಿಲು ಕರೆಕ್ಟಾಗಿ ಬೀಳ್ತಾ ಇದೆಯಾ ಇಲ್ವಂದರೆ ನೀರು ಕರೆಕ್ಟಾಗಿ ಹಾಕ್ತಾ ಇದೀವಾ ಅಂತ. ಗುಂಡು ಮಲ್ಲಿಗೆ ಗಿಡಗಳಿಗೆ 2 ವಾರಕ್ಕೊಂದು ಸತಿ ನಾವು ಕಂಪೋಸ್ಟ್ ಹಾಕಲೇಬೇಕು. ಗಿಡ ತುಂಬಾ ಸ್ಪೀಡಾಗಿ ಬೆಳೀತಾ ಇರುತ್ತೆ ಅಂದರೆ ಅದಕ್ಕೆ ಒಂದು ಒಳ್ಳೆ ಕಂಪೋಸ್ಟ್ ಕೂಡ ನಾವು ಕೊಡಲೇಬೇಕು. ಆವಾಗ ಹೂಗಳು ಜಾಸ್ತಿ ಬಿಡೋಕ್ಕೆ ಶುರುವಾಗುತ್ತೆ. ನನ್ನ ಟೆರೆಸ್ ಗಾರ್ಡನಲ್ಲಿ ಬೆಳೆಸಿರುವ ಗುಂಡು ಮಲ್ಲಿಗೆ ಗಿಡಗಳಿಂದ ದಿನಕ್ಕೆ ನನಗಿಷ್ಟು ಗುಂಡು ಮಲ್ಲಿಗೆ ಹೂಗಳು ಸಿಕ್ಕುತ್ತೆ. ಈ ಗುಂಡು ಮಲ್ಲಿಗೆ ಗಿಡಗಳು ಬಳ್ಳಿಯಾಗಿ ಹಬ್ಬೋದ್ರಿಂದ ಇದು ಮೇಲೆ ಇರೋ ಡ್ರಿಲ್ಗಳಿಗೆ ನಾನು ಸುತ್ತಿಸಿದ್ದೀನಿ. ಮೇಲೆ ಇನ್ನೂ ಜಾಸ್ತಿ ಗುಂಡು ಮಲ್ಲಿಗೆ ಹೂಗಳಿದೆ. ಆದರೆ ನನಗೆ ಹೈಟ್ಸ್ ಅಂದರೆ ತುಂಬಾ ಭಯ. ಅದರಿಂದ ನಾನು ಏಣಿ ಹತ್ತೋ ಸಾಹಸಕ್ಕೆ ಕೈ ಹಾಕಲ್ಲ. ಮೇಲೆ ಎಲ್ಲನೂ ಇನ್ನೂ ಜಾಸ್ತಿ ಹೂಗಳಿದೆ. ಯಾರ ಕೈಯೆಲ್ಲನ ಹೂಗಳನ್ನ ತಗ್ಸ್ತೀನಿ. ಇಂಥ ಟೆರೆಸ್ ಗಾರ್ಡನಿಂಗ್ ವಿಡಿಯೋಸ್ಗೋಸ್ಕರ ಫ್ಯಾಸಿನೇಟ್ ಗಾರ್ಡನರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗಲೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ಥರ ವೀಡಿಯೋಸ್ ಮಿಸ್ ಆಗಲ್ಲ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.